ಹಾಯ್ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ RDT ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಬ್ರೇಕನ್ನು ಒಂದು ಸ್ಮೂತಾಗಿ ಯಾವ ರೀತಿಯಾಗಿ ಅಪ್ಲೈ ಮಾಡೋದು, ಸೊ ಪರ್ಫೆಕ್ಟಾಗಿ ಸ್ಮೂತಾಗಿ ಯಾವ ರೀತಿಯಾಗಿ ಬ್ರೇಕನ್ನು ಅಪ್ಲೈ ಮಾಡೋದು, ಅಂದರೆ ಬ್ರೇಕ್ ಪೆಡಲ್ನ ಯಾವ ರೀತಿಯಾಗಿ ನಾವು ಆಪ್ರೇಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಡೆಮೋ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂತ ಈ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಜೊತೆ ಕಾಣುವ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಾನು ಮಾಡಿದ ಎಫರ್ಟ್ ಬಂದ್ಬಿಟ್ಟು ಡೈರೆಕ್ಟ್ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ಸ್ನೇಹಿತರೆ, ಒಂದು ಪರ್ಫೆಕ್ಟ್ ಡ್ರೈವರ್ ಇರೋ ಕ್ವಾಲಿಟಿ ಏನು ಅಂತ ಹೇಳಿದ್ರೆ, ಡ್ರೈವಿಂಗ್ ಮಾಡಬೇಕಾದ್ರೆ ಗೇರ್ ಶಿಫ್ಟ್ ಏನು ಮಾಡ್ತಾರೆ ಅಂದರೆ ಅದು ಜರ್ಕ್ ಹೊಡಿದಾಗೆ ಪರ್ಫೆಕ್ಟಾಗಿ ಗೇರ್ ಶಿಫ್ಟ್ ಮಾಡೋದು. ಈವನ್ನು ನಮ್ಮ ಜೊತೆಗೆ ಏನು ಕುತ್ಕೊಂಡಿರ್ತಾರೆ ಕೋ ಪ್ಯಾಸೆಂಜರ್ ಅಥವಾ ನಮ್ಮ ಹಿಂದ್ಗಡೆ ಏನು ಕುತ್ಕೊಂಡಿರ್ತಾರೆ ಪ್ಯಾಸೆಂಜರ್ಸ್, ಅವರಿಗೆ ಫೀಲ್ ಆಗದ ಹಾಗೆ, ಅಂದರೆ ಅವ್ರಿಗೆ ಗೊತ್ತೂ ಆಗಬಾರ್ದು ನಾವು ಗೇರ್ ಶಿಫ್ಟ್ ಮಾಡಿದ್ವಿ ಅಂಥೇಳಿ. ಇದು ಆದಮೇಲೂ ಸಹ ಒಂದು ಕ್ವಾಲಿಟಿ ಇದೆ. ಅದೇನಂತ ಹೇಳಿದ್ರೆ, ನೀವೇನು ಬ್ರೇಕ್ ಯೂಸ್ ಮಾಡ್ತೀರಾ, ಗಾಡಿನ ಸ್ಟಾಪ್ ಮಾಡ್ತೀರಾ, ಸೊ ಗಾಡಿನ ಸ್ಲೋ ಮಾಡ್ತೀರಾ, ಸೊ ಅದು ಸಹ ಬಂದ್ಬಿಟ್ಟು ನಮ್ಮ ಹಿಂದ್ಗಡೆ ಕುತ್ಕೊಂಡಿರೋ ಪ್ಯಾಸೆಂಜರ್ ಇರ್ಬೋದು ಅಥವಾ ನಮ್ಮ ಕೋ ಪ್ಯಾಸೆಂಜರ್ ಬಸ್, ಅವ್ರಿಗೂ ಸಹ ಗೊತ್ತಾಗಬಾರ್ದು ನೀವು ಬ್ರೇಕನ್ನು ಅಪ್ಲೈ ಮಾಡಿದ್ರಿ ಅಂತೇಳಿ. ಈ ಒಂದು ಕ್ವಾಲಿಟಿ ಸಹ ಒಂದು ಇಂಪಾರ್ಟೆಂಟ್ ಕ್ವಾಲಿಟಿ. ಅವಾಗ ಬಂದ್ಬಿಟ್ಟು ನೀವು ಒಬ್ಬ ಪರ್ಫೆಕ್ಟ್ ಡ್ರೈವರ್ ಅಂತ ಅನ್ಸ್ಕೋತೀರಾ. ಬ್ರೇಕ್ ಇರೋದೇನಕ್ಕೆ, ಬ್ರೇಕ್ ಪೆಡಲ್ ಸೊ ಪ್ರೆಸ್ ಮಾಡೋದು, ಗಾಡಿನ ಸ್ಟಾಪ್ ಮಾಡೋದು, ಸೊ ಅದಷ್ಟಕ್ಕೇನೆ ಅಂದ್ಕೊಂಡ್ಬಿಡ್ತಾರೆ. ಸೊ ಅದನ್ನ ರಫ್ ಆಗಿ ಯೂಸ್ ಮಾಡೋದನ್ನ ಕಲ್ತ್ಬಿಡ್ತಾರೆ. ಅಂದರೆ ಟಕ್ಕ ಬ್ರೇಕನ್ನು ಪ್ರೆಸ್ ಮಾಡ್ತಿರ್ತಾರೆ. ಒಂದು ಏನಾದ್ರು ರೋಡ್ ಹಂಪ್ಸ್ ಬಂತು ಅಂತ ಹೇಳಿದ್ರೆ, ಸೊ ಅವಾಗ ಏನು ಮಾಡ್ತಾರೆ, ರೋಡ್ ಹಂಪ್ಸ್ ಬರೋವರೆಗೂ ಹತ್ರ ಹೋಗೋವರೆಗೂ ವೇಟ್ ಮಾಡ್ತಾರೆ. ಅದಾದ್ಮೇಲೆ ಟಕ್ ಅಂತ ಬ್ರೇಕನ್ನು ಪ್ರೆಸ್ ಮಾಡ್ತಾರೆ. ಇದರಿಂದ ಏನಾಗ್ತದೆ, ನಮ್ಮ ಹಿಂದ್ಗಡೆ ಬರುವಂಥ ವೆಹಿಕಲ್ಸ್ಗಳಿಗೂ ಪ್ರಾಬ್ಲಮ್ ಆಗುತ್ತೆ. ಅವ್ರು ಬಂದ್ಬಿಟ್ಟು ನೀವು ಈವನ್ ನಿಮ್ಮ ಗಾಡಿಗೆ ಸಹ ಟಚ್ ಮಾಡೋಕ್ಕೆ ಚಾನ್ಸಸ್ಸು ಇರುತ್ತೆ. ಅಂದರೆ ಅಲ್ಲಿ ಗಾಡಿ ಆಕ್ಸಿಡೆಂಟ್ ಸಹ ಆಗ್ಬೋದು. ಸೊ ಗಾಡಿ ಬ್ರೇಕ್ ಇರೋದು ಒನ್ಲಿ ನಮ್ಮ ಗಾಡಿನ ಸ್ಟಾಪ್ ಮಾಡಬೇಕು, ಮುಂದ್ಗಡೆ ಏನು ಯಾವುದೇ ರೀತಿ ಪ್ರಾಬ್ಲಮ್ ಆಗದಾಗೆ ಗಾಡಿನ ಸ್ಟಾಪ್ ಮಾಡ್ಬೇಕು, ಅದು ಅಷ್ಟೇ ಇಂಟೆನ್ಷನ್ ಇಟ್ಕೊಂಡಿರಬಾರ್ದು. ಗಾಡಿ ಬ್ರೇಕ್ ಏನಂತ ಹೇಳಿದ್ರೆ, ಆ ಇಂಟೆನ್ಷನ್ ಜೊತೆಗೆ ಗಾಡಿಯ ಮುಂದ್ಗಡೆ ಇರೋದು ಏನು ಆಗದಾಗೆ ಸ್ಟಾಪ್ ಮಾಡೋದ್ರ ಜೊತೆಗೆ ನಮ್ಮ ಹಿಂದ್ಗಡೆ ಬರುವಂಥ ವೆಹಿಕಲ್ಗಳಿಗೂ ಸಹ ಪ್ರಾಬ್ಲಮ್ ಆಗಬಾರ್ದು ನೀವು ಬ್ರೇಕನ್ನು ಆ ರೀತಿಯಾಗಿ ಯೂಸ್ ಮಾಡೋದ್ರಿಂದ. ಓಕೆ, ಬ್ರೇಕನ್ನು ಸ್ಮೂತ್ ವೇಯಲ್ಲಿ ನಾವು ಯಾವ ರೀತಿಯಾಗಿ ಆಪ್ರೇಟ್ ಮಾಡೋದು, ಈವನ್ ನಮ್ಮ ಜೊತೆ ಕುತ್ಕೊಂಡಿರೋ ಪ್ಯಾಸೆಂಜರ್ ಇರ್ಬೋದು ಅಥವಾ ನಮ್ಮ ಹಿಂದ್ಗಡೆ ಕುತ್ಕೊಂಡಿರೋ ಪ್ಯಾಸೆಂಜರ್ಸ್ ಇರ್ಬೋದು, ಅವ್ರಿಗೆ ಗೊತ್ತಾಗದಾಗೆ ನಿಮ್ಮ ಗಾಡಿನ ಸ್ಲೋ ಮಾಡೋದು ಹೇಗೆ, ಗಾಡಿನ ಸ್ಟಾಪ್ ಮಾಡೋದಾಗೆ, ಬ್ರೇಕ್ ಪೆಡಲ್ನ ತುಂಬ ಸ್ಮೂತಾಗಿ ಯಾವ ರೀತಿ ಆಪರೇಟ್ ಮಾಡೋದನ್ನ ಒಂದು ಲೈವ್ ಡೆಮೋ ಮುಖಾಂತರ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಇಂಟೆನ್ಷನ್ ಏನಿರುತ್ತೆ, ಗಾಡಿನ ಬರೀ ಸ್ಟಾಪ್ ಮಾಡೋದಷ್ಟೇ ಆಗಿರಬಾರ್ದು. ಅದ್ರ ಜೊತೆಗೆ ನಮ್ಮ ಗಾಡಿಯ ಬ್ರೇಕನ್ನು ಪ್ರೆಸ್ ಮಾಡೋದ್ರಾಗ ನಮ್ಮ ಗಾಡಿ ಬಂದ್ಬಿಟ್ಟು ಯಾವುದೇ ರೀತಿಯಾಗಿ ಜರ್ಕ್ ಹೊಡಿಬಾರ್ದು. ಹಾಗೆ ನಮ್ಮ ಜೊತೆ ಕುತ್ಕೊಂಡಿರುವ ಪ್ಯಾಸೆಂಜರ್ಸ್ ಇರುತ್ತೆ, ಸೊ ಅವ್ರಿಗೂ ಸಹ ಫೀಲ್ ಆಗಬಾರ್ದು ನೀವು ಈಗ ಬ್ರೇಕನ್ನು ಪ್ರೆಸ್ ಮಾಡಿದ್ರಿ ಅಥವಾ ಈಗ ಬಂದ್ಬಿಟ್ಟು ಗಾಡಿ ಬಂದ್ಬಿಟ್ಟು ಈ ರೀತಿಯಾಗಿ ಸಡನ್ ಆಗಿ ಸ್ಟಾಪ್ ಆಗುತ್ತೆ ಅನ್ನೋದು ಸಹ ಅವ್ರಿಗೆ ಗೊತ್ತಾಗಬಾರ್ದು. ಈಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಗಾಡಿನ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ನಮ್ಮ ಕಾನ್ಸಂಟ್ರೇಷನ್ ಇರುತ್ತೆ ಎದುರುಗಡೆ ಇರುತ್ತೆ, ರೈಟ್. ಸೊ ನಮ್ಮ ದೃಷ್ಟಿ ಏನಿರುತ್ತೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ನಾವು ನೋಡಬೇಕು. ಓಕೆನಾ, ನಾನು ನೋಡಿ ಎದುರುಗಡೆ ಮಾರುತಿ 800 ಕಾರ್ ಬರ್ತಿದೆ, ಬೈಕ್ ಬರ್ತಿದೆ, ಅದನ್ನು ದಾಟಿ ಸಹ ನಾವು ನೋಡ್ಬೋದು. ದೂರದವರೆಗೂ ನೋಡೋಕೆ ಚಾನ್ಸ್ ಇರುತ್ತೆ. ಅಷ್ಟು ದೂರದವರೆಗೂ ನಮ್ಮ ಯಾವತ್ತು ಕಾನ್ಸಂಟ್ರೇಷನ್ ಇರಬೇಕು, ನಾವು ನೋಡ್ತಿರ್ಬೇಕು. ಹಾಗೆ ಅದ್ರ ಜೊತೆಗೆ ಲೆಫ್ಟ್ ಟು ರೈಟು, ಅಂದರೆ ಏನಾದರೂ ಜಂಕ್ಷನ್ ಬಂತ ಅಥವಾ ರೋಡ್ ಬಂದ್ಬಿಟ್ಟು ಏನಾದ್ರು ಮರ್ಜ್ ಆಗ್ತಿದೆ ಅಥವಾ ಲೆಫ್ಟ್ ಟು ರೈಟ್ ಟರ್ನ್ ಇದೆಯಾ, ಸೊ ಅವನು ಸಹ ನಾವು ಅಬ್ಸರ್ವ್ ಮಾಡ್ತಿರ್ಬೇಕು. ಅದ್ರ ಜೊತೆಗೆ ಬಂದ್ಬಿಟ್ಟು ನಾವೇನಾದ್ರೂ ಇಮ್ಯಾಜಿನರಿ ಇರಬೇಕು ಯಾವಾಗಲೂ, ಅಂದರೆ ಒಂದು ಗೆಸ್ ಮಾಡ್ತಿರ್ಬೇಕು. ಫಾರ್ ಎಕ್ಸಾಂಪಲ್, ಅಲ್ಲಿ ಎದುರುಗಡೆ ಯಾರೋ ಒಬ್ರು ಬರ್ತಿದ್ದಾರೆ, ಸೊ ಅವ್ರು ಏನಾದರೂ ನಮ್ಮ ರೋಡ್ಗೆ ಬಂದ್ಬಿಟ್ಟು ಲೆಫ್ಟ್ ಕ್ರಾಸ್ ಆಗ್ತಾರ, ಅದ್ರ ನಾವು ಯಾವಾಗಲೂ ಗೆಸ್ ಮಾಡ್ತಾ ಇರಬೇಕು. ಅಂದರೆ ನಾವು ಎಷ್ಟು ದೂರದವರೆಗೂ ಸಾಧ್ಯ ಆಗುತ್ತೋ ಅಷ್ಟು ದೂರವರೆಗೂ ಏನು ನೋಡ್ತೀವಿ, ಸೊ ಅಷ್ಟರವರೆಗೂ ನಾವು ಒಂದು ಗೆಸ್ ಮಾಡ್ತಾ ಇರಬೇಕು. ಅಂದರೆ ಅಕ್ಕಪಕ್ಕ ರೋಡ್ ಇತ್ತು ಅಂತ ಹೇಳಿದ್ರೆ, ಲೆಫ್ಟ್ ಟು ರೈಟ್ ಟರ್ನ್ ಇತ್ತು ಅಥವಾ ಯಾರು ಗಾಡಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ಅದು ಬಂದ್ಬಿಟ್ಟು ಏನಾದರೂ ರೈಟ್ ಸೈಡ್ ಎಷ್ಟು ಬರುತ್ತೆ ಅಥವಾ ಈ ಕಡೆಗೆ ಮಿಡ್ಲ್ ಬಂದ್ಬಿಡ್ತಾನ ಕಾರ್ನರು, ಅಥವಾ ಎದುರುಗಡೆ ಏನು ಬರ್ತಿದ್ದಾರೆ ಆ ವ್ಯಕ್ತಿ ಬಂದ್ಬಿಟ್ಟು ರೋಡ್ ಏನಾದರೂ ಪಾಸ್ ಮಾಡಿಬಿಡ್ತಾರ ಅನ್ನೋದನ್ನ ಒಂದು ಇಮ್ಯಾಜಿನರಿ ಇರಬೇಕು, ಒಂದು ಗೆಸ್ ಮಾಡ್ತಾ ಇರಬೇಕು. ಸೊ ಇದೇ ಆ್ಯಕ್ಚುಲಿ ಬಂದ್ಬಿಟ್ಟು ಡ್ರೈವಿಂಗ್. ಓಕೆನಾ, ಸೊ ಆ ಟೈಮ್ನಲ್ಲಿ ನಾವು ಬ್ರೇಕನ್ನು ಯೂಸ್ ಮಾಡೋದಕ್ಕೆ ರೆಡಿ ಆಗಿರಬೇಕು. ಅಂದರೆ ಆ್ಯಕ್ಚುಲಿ ಬ್ರೇಕನ್ನು ಟಕ್ ಅಂತ ಪ್ರೆಸ್ ಮಾಡಿಬಿಡಬಾರ್ದು, ಸೊ ಬಟ್ ಇಮ್ಯಾಜಿನ್ ಮಾಡಿ ಗೆಸ್ ಮಾಡ್ತಾ ಇರಬೇಕು. ಓಕೆನಾ, ಈಗ ನೋಡಿ ನಾನು ಗಾಡಿನ ಡ್ರೈವ್ ಮಾಡ್ತಾ ಇದ್ದೇನೆ. ಈಗ ನನ್ನ ದೃಷ್ಟಿ ಏನಿದೆ, ಸೊ ಆಲ್ಮೋಸ್ಟ್ ಎದುರುಗಡೆ ಏನು ಒಂದು ಬೈಕ್ ಬರ್ತದೆ ದೂರದಿಂದ, ಸೊ ಅಲ್ಲಿವರೆಗೂ ನಾನು ನೋಡಬಲ್ಲೆ. ನಾನು ಬಂದ್ಬಿಟ್ಟು ಗೆಸ್ ಮಾಡ್ತಾ ಇರ್ಬೇಕು ಅಲ್ಲಿವರೆಗೂ. ಅಂದರೆ ಆ ಬೈಕ್ನವ್ರು ಏನಾದರೂ ಸಡನ್ ಆಗಿ ಏನಾದರೂ ರೋಡ್ ಮಧ್ಯೆ ಏನಾದರೂ ಬರ್ತಾರಾ ಅಥವಾ ಏನಾದರೂ ಬಂದ್ಬಿಟ್ಟು ರೋಡನ್ನು ಈ ಕಡೆ ಪಾಸ್ ಮಾಡಿಬಿಡ್ತಾರ ಅನ್ನೋದ್ರ ಒಂದು ಗೆಸ್ ಮಾಡ್ತಾ ಇರಬೇಕು. ಓಕೆನಾ, ಗೆಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಿಮಗೆ ರೆಡಿ ಇರ್ತಾರ, ಮೆಂಟಲಿ ಬಂದ್ಬಿಟ್ಟು ನೀವು ಪ್ರಿಪೇರ್ ಆಗ್ತೀರಾ ಗಾಡಿನ ಸ್ಟಾಪ್ ಮಾಡೋದಕ್ಕೆ. ಓಕೆನಾ, ಸೊ ಆ ಒಂದು ಫಸ್ಟ್ ಅದನ್ನ ಹ್ಯಾಬಿಟ್ ಬೆಳೆಸ್ಕೊಂಡ್ರಿ ಅಂತ ಹೇಳಿದ್ರೆ, ನೀವು ಬ್ರೇಕ್ ಬಂದ್ಬಿಟ್ಟು ಸಡನ್ ಆಗಿ ಏನು ಯೂಸ್ ಮಾಡ್ತಿರ್ತಾರ ಟಕ್ಕ ಈ ರೀತಿ ಟಕ್ ಹಿಂಗೆ, ಸೊ ಅದು ಆ ಹ್ಯಾಬಿಟ್ ಬಂದ್ಬಿಟ್ಟು ನೀವು ಅವಾಯ್ಡ್ ಖಂಡಿತ ಆಗುತ್ತೆ. ಓಕೆನಾ, ಈಗ ಒಂದು ಜಸ್ಟ್ ಒಂದು ರೈಟ್ ಟರ್ನ್ ಬಂತು, ಸೊ ಇಲ್ಲಿ ನಾವು ಗಾಡಿನ ತುಂಬ ಸ್ವಲ್ಪ ಸ್ಟಾಪ್ ಮಾಡೋಂಥ ಅಗತ್ಯ ಅಂತೂ ಇರೋದಿಲ್ಲ, ಸೊ ಸ್ವಲ್ಪ ಸ್ಲೋ ಮಾಡ್ತಿರ್ಬೇಕಾಗುತ್ತೆ. ಸೊ ಆ ಟೈಮ್ನಲ್ಲಿ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ಎಕ್ಸೆಲೇಟರ್ ಪೆಡಲಿಂದ ಕಾಲನ್ನ ತೆಗೆದ್ಬಿಡ್ಬೇಕು. ಹೀಗೆ ಕಾಲು ತೆಗೆದ್ರಿ ಅಂತ ಹೇಳಿದ್ರೆ ಅಲ್ಲಿ ಇಂಜಿನ್ ಬ್ರೇಕಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಸೊ ನಿಮ್ಮ ಗಾಡಿ ಬಂದ್ಬಿಟ್ಟು ಗೇರಲ್ಲಿ ಎಂಗೇಜ್ ಆಗಿದೆ ಅಂತ ಹೇಳಿದ್ರೆ, ಎಕ್ಸೆಲೇಟರ್ ಪೆಡಲಿಂದ ನೀವು ಕಾಲನ್ನ ತೆಗೆದ್ರಿ ಅಂತ ಹೇಳಿದ್ರೆ, ಅಲ್ಲಿ ಬಂದ್ಬಿಟ್ಟು ನಿಮ್ಮ ಫ್ಯೂಯಲ್ ಸಪ್ಲೈ ಯೂನಿಟ್ ಏನಿದೆ ಅದು ಸ್ಟಾಪ್ ಆಗುತ್ತೆ. ಅಂದರೆ ಫ್ಯೂಯಲ್ ಬಂದ್ಬಿಟ್ಟು ಜಾಸ್ತಿ ನಿಮಗೆ ಸಪ್ಲೈ ಮಾಡೋದಿಲ್ಲ, ಸೊ ಅವಾಗ ಇಂಜಿನ್ ಬ್ರೇಕಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಸೊ ಅಲ್ಲಿ ಬಂದ್ಬಿಟ್ಟು ಗಾಡಿ ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಸ್ಲೋ ಆಗುತ್ತೆ. ಈಗ ನೋಡಿ ಅಲ್ಲಿ ಬಂದ್ಬಿಟ್ಟು ಲೆಫ್ಟ್ ಒಂದು ಜಂಕ್ಷನ್ ರೋಡ್ ಇದೆ, ಅಂದರೆ ಲೆಫ್ಟ್ ಟರ್ನ್ ಇದೆ. ಸೊ ಇಲ್ಲಿ ನಾನು ಆ್ಯಕ್ಚುಲಿ ಗೆಸ್ ಮಾಡ್ತಿರ್ಬೇಕು, ಅಂದರೆ ಯಾರಾದರೂ ಬಂದ್ಬಿಡ್ತಾರೆ ಆ ರೋಡಿಂದ ಅನ್ನೋದನ್ನ ಗೆಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಇನ್ ಕೇಸ್ ಅವಾಗ ಏನು ಮಾಡ್ಬೇಕು, ನಾವು ಎಕ್ಸೆಲೇಟರ್ ಪೆಡಲ್ನ ಕಾಲು ತೆಗಿಬೇಕು, ಬ್ರೇಕ್ ಪೆಡಲ್ ಮೇಲೆ ಕಾಲು ಇಟ್ಟಿರ್ಬೇಕು ಹೀಗೆ.
ಸೊ ಬ್ರೇಕ್ ಪೆಡಲ್ನ ಯೂಸ್ ಮಾಡಬಾರ್ದು, ಬಟ್ ರೆಡಿ ಇರಬೇಕು, ನಾವು ಮೆಂಟಲಿ ರೆಡಿ ಇರಬೇಕು. ಇನ್ ಕೇಸ್ ಏನಾದರೂ ಯಾರಾದರೂ ಆ ರೋಡಿಂದ ಬಂದರು ಅಂತ ಹೇಳಿದ್ರೆ ನಾವು ಬ್ರೇಕನ್ನು ಪ್ರೆಸ್ ಮಾಡೋದಕ್ಕೆ ರೆಡಿ ಇರಬೇಕು. ಟಕ್ ಅಂತ ಹೇಳ್ಬಿಟ್ಟು ಬ್ರೇಕನ್ನು ಪ್ರೆಸ್ ಮಾಡಿಬಿಡ್ಬಾರ್ದು. ಯಾವಾಗಲೂ ಗೆಸ್ ಮಾಡ್ತಾ ಇರಬೇಕು. ಅಂದರೆ ಲೆಫ್ಟ್ ಟು ರೈಟಿಂದ ಯಾರಾದರೂ ಬಂದುಬಿಡ್ತಾರೆ, ಯಾವ್ದಾದ್ರು ಗಾಡಿ ಬರುತ್ತಾ ಅಂತ ನಿಮ್ಮ ಒಂದು ಮೈಂಡಲ್ಲಿ ಅದು ಓಡ್ತಾ ಇರಬೇಕು. ಪದೇ ಪದೇ ಬ್ರೇಕನ್ನು ಪೂರ್ತಿಯಾಗಿ ಪ್ರೆಸ್ ಮಾಡೋದು, ಏನು ಹಾರ್ಡಾಗಿ ಪ್ರೆಸ್ ಮಾಡೋದು ಅಥವಾ ಸಡನ್ನಾಗಿ ಬ್ರೇಕನ್ನು ಯೂಸ್ ಮಾಡೋದು, ಜರ್ಕ್ ಹೊಡೆಯೋದು, ಪಕ್ಕದಲ್ಲಿ ಕುತ್ಕೊಂಡಿರೋ ಹಾಗೆ ಹಿಂದೆ ಕುತ್ಕೊಂಡಿರೋಗೂ ಸಹ ಫೀಲ್ ಆಗಿ ಇರಿಟೇಟ್ ಆಗುತ್ತೆ. ನಿಮಗೆ ಗೊತ್ತಾಗೋದಿಲ್ಲ, ಬಟ್ ನಿಮ್ಮ ಹಿಂದೆ ಕುತ್ಕೊಂಡವ್ರಿಗೆ ಅಥವಾ ಪಕ್ಕ ಕುತ್ಕೊಂಡವ್ರಿಗೆ ತುಂಬಾ ಸ್ಟ್ರೈನ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಕೆಲವು ಟೈಮ್ನಲ್ಲಿ ವಾಮಿಟ್ ಸಹ ಆಗ್ಬೋದು ನಿಮ್ಮ ಹಿಂದೆ ಕುತ್ಕೊಂಡಿರೋ ಪ್ಯಾಸೆಂಜರ್ಗೆ. ಓಕೆನಾ? ಸೊ ಹಾಗಾಗಿ ಏನು ಮಾಡ್ಬೇಕಂದ್ರೆ ನಾವು ಬ್ರೇಕ್ ಪೆಡಲನ್ನು ಆದಷ್ಟು ಸ್ಮೂತಾಗಿ ಮಿನಿಮಮ್ ಆಗಿ ಯೂಸ್ ಮಾಡ್ತಿರ್ಬೇಕು. ಬ್ರೇಕ್ ಪೆಡಲ್ನ ಪದೇ ಯೂಸ್ ಮಾಡ್ತಿರ್ಬಾರ್ದು. ಇನ್ ಕೇಸ್ ಏನಾದ್ರು ಗಾಡಿ ಬಂದ್ಬಿಟ್ಟು ನಾವು ಸ್ಲೋ ಮಾಡಬೇಕು ಅಂತ ಹೇಳಿದ್ರೆ ನೀವು ಎಂಜಿನ್ ಬ್ರೇಕಿಂಗನ್ನು ಯೂಸ್ ಮಾಡ್ಬೋದು. ಹೀಗೆ ಅಂದರೆ ಎಕ್ಸಲೇಟರ್ ಪೆಡಲಿಂದ ಕಾಲು ತೆಗೆದುಬಿಟ್ರಿ ಅಂತ ಹೇಳಿದ್ರೆ ಎಂಜಿನ್ ಬ್ರೇಕಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಗಾಡಿ ಬಂದ್ಬಿಟ್ಟು ನಿಮ್ಮ ಸ್ಪೀಡಿಂದ ಆಟೋಮೆಟಿಕಾಗಿ ಡೌನ್ ಆಗ್ತಾ ಬರುತ್ತೆ. ನೋಡಿ ತುಂಬ ಡೌನ್ ಆಯ್ತು ಸ್ಪೀಡು. ಸೊ ಈಗ ನಾನು ಮತ್ತೆ ಎಕ್ಸಲೇಟರ್ ಪೆಡಲ್ ಯೂಸ್ ಮಾಡಿ ಗಾಡಿನ ಮೂವ್ ಮಾಡ್ತೇನೆ. ಈಗ ಅಲ್ಲಿ ಬೈಕ್ ಬಂತು. ಸೊ ಅದಾದಮೇಲೆ ಒಂದು ರೈಟ್ ಕರ್ವ್ ಇದೆ. ಓಕೆ, ಸೊ ರೈಟ್ ಕರ್ವ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಏನು ಮಾಡ್ತೀವಿ ನಾವು, ಬ್ರೇಕನ್ನು ಯೂಸ್ ಮಾಡಿಬಿಡ್ಬಾರ್ದು. ರೈಟ್ ಕರ್ವ್ ಇದೆ ಅಂತ ಹೇಳಿ ಈ ರೀತಿ ಸಡನ್ನಾಗಿ ಬ್ರೇಕನ್ನು ಯೂಸ್ ಮಾಡಬಾರ್ದು. ಯಾಕಂದರೆ ರೈಟ್ ಕರ್ವ್ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ನೀವು ಗಾಡಿನ ಸ್ಟಾಪ್ ಮಾಡಬೇಕಂತ ಏನಿಲ್ಲ. ಎಕ್ಸಲೇಟರ್ ಪೆಡಲಿಂದ ಕಾಲು ತೆಗೆದ್ರೆ ಅಂತ ಹೇಳಿದ್ರೆ ಎಂಜಿನ್ ಬ್ರೇಕಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಬಂದ್ಬಿಟ್ಟು ಗಾಡಿ ಬಂದ್ಬಿಟ್ಟು ಸ್ಲೋ ಆಗುತ್ತೆ. ಓಕೆ, ಸೊ ಅವಾಗ ನೀವು ಗಾಡಿನ ಸಿಂಪಲ್ ಆಗಿ ಹ್ಯಾಂಡಲ್ ಮಾಡ್ತಾ ಮುಂದೆ ಮೂವ್ ಮಾಡ್ಬೋದು. ಈಗ ನೋಡಿ ಅಲ್ಲಿ ಲೆಫ್ಟ್ ಒಂದು ಕಾರ್ ನಿಂತ್ಕೊಂಡಿದೆ. ಸೊ ಇಲ್ಲಿ ಹಿಂದ್ಗಡೆ ಒಂದು ಗಾಡಿ ಬರ್ತಿದೆ. ನಾನು ರೈಟ್ ಪೂರ್ತಿ ತೊಗೊಳಕ್ಕಾಗಲ್ಲ, ಅದಕ್ಕೆ ಮಾಡ್ತೀನಿ ನಾನು ಎಕ್ಸಲೇಟರ್ ಪೆಡಲ್ದ ಕಾಲು ತೆಗಿತೇನೆ, ಬ್ರೇಕ್ ಪೆಡಲ್ ಮೇಲೆ ಇಡ್ತೇನೆ, ಬಟ್ ಬ್ರೇಕನ್ನು ಯೂಸ್ ಮಾಡಲ್ಲ. ಅಂದರೆ ರೆಡಿ ಇರ್ತೇನೆ. ಇನ್ ಕೇಸ್ ಏನಾದರೂ ನಿಲ್ಲಿಸಬೇಕಾದ ಸ್ಥಿತಿ ಬಂದಾಗ ಬ್ರೇಕನ್ನು ಜೆಂಟ್ಲಾಗಿ ಲೈಟಾಗಿ ಈ ರೀತಿಯಾಗಿ ಸ್ಕ್ಯೂಸ್ ಮಾಡ್ತಾ ಗಾಡಿನ ಸ್ಟಾಪ್ ಮಾಡ್ತೇನೆ ಹೀಗೆ. ಓಕೆ, ಸೊ ಯಾವಾಗಲೂ ಬ್ರೇಕನ್ನು ನಾವು ಹಾರ್ಡಾಗಿ ಪ್ರೆಸ್ ಮಾಡಬಾರ್ದು, ಸಡನ್ನಾಗಿ ಪ್ರೆಸ್ ಮಾಡಿಬಿಡ್ಬಾರ್ದು. ಈ ರೀತಿಯಾಗಿ ಬ್ರೇಕನ್ನು ಈ ರೀತಿಯಾಗಿ ಸ್ಕ್ಯೂಸ್ ಮಾಡ್ಬೇಕಂದ್ರೆ ಸ್ಮೂತಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಬೇಕು. ಆವಾಗ ಬಂದ್ಬಿಟ್ಟು ನಿಮ್ಮ ಗಾಡಿ ಬಂದ್ಬಿಟ್ಟು ತುಂಬ ಕಡಿಮೆ ಸಮಯದಲ್ಲೇ ನಿಲ್ಲುತ್ತೆ, ಸ್ಟಾಪ್ ಆಗುತ್ತೆ. ನೀವು ಇನ್ ಕೇಸ್ ಸಡನ್ನಾಗಿ ಪ್ರೆಸ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಗಾಡಿ ಏನಾದರೂ ಬೇಗ ನಿಲ್ಬೋದು, ಬಟ್ ನಿಮ್ಮ ಹಿಂದ್ಗಡೆ ಬರುವಂಥ ವೆಹಿಕಲ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಈಗ ನಾನು ನೋಡಿ ಅಲ್ಲಿ ಒಂದು ಹಸು ಮೇಯ್ತಾ ಇದೆ ಬಲಗಡೆ. ಸೊ ಅದು ಏನಾದರೂ ರೋಡ್ ಕಡೆಗೆ ಬರುತ್ತಾ ಅನ್ನೋದನ್ನ ನಾನು ಆ್ಯಕ್ಚುಲಿ ಇಮ್ಯಾಜಿನ್ ಗೆಸ್ ಮಾಡ್ತಾ ಡ್ರೈವ್ ಮಾಡ್ತೇನೆ. ಸೊ ಅವಾಗ ಎಕ್ಸಲೇಟರ್ ಪೆಡಲ್ನ ಕಾಲು ತೆಗಿತೇನೆ, ಗಾಡಿ ಬಂದ್ಬಿಟ್ಟು ಸ್ವಲ್ಪ ಸ್ಲೋ ಆಗುತ್ತೆ, ಅಂದರೆ ಎಂಜಿನ್ ಬ್ರೇಕಿಂಗ್ ಯೂಸ್ ಮಾಡ್ತಾ. ಸೊ ಹಾಕೊಂಡು ಬರಲಿಲ್ಲ, ಈಗ ನಾನು ಮತ್ತೆ ಎಕ್ಸಲೇಟರ್ ಪೆಡಲ್ ಯೂಸ್ ಮಾಡ್ತಾ ಗಾಡಿನ ಸ್ಮೂತಾಗಿ ಮುಂದೆ ಮೂವ್ ಮಾಡ್ತೇನೆ. ಇನ್ ಕೇಸ್ ಏನಾದರೂ ಅದು ಹಸು ಬಂದ್ಬಿಟ್ಟು ರೋಡಿಗೆ ಬರ್ತಿತ್ತು ಅಂತ ಹೇಳಿದ್ರೆ ನಮ್ಮ ಮೈಂಡಲ್ಲಿ ಆಲ್ರೆಡಿ ಪ್ರಿಪೇರ್ ಆಗಿದ್ದೆ, ಗೆಸ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ರೆ ಸೊ ಬ್ರೇಕನ್ನು ಸ್ಮೂತಾಗಿ ಯೂಸ್ ಮಾಡಿದ್ರು ಸಹ ನಾವು ಅದಕ್ಕಿಂತ ಮುಂಚಿನ ಗಾಡಿನ ಸ್ಟಾಪ್ ಮಾಡ್ಬೋದು. ಓಕೆ, ಸೊ ಎದುರುಗಡೆ ಒಂದು ಬಂಡಿ ಬರ್ತಾ ಇದೆ, ಎತ್ತಿನ ಬಂಡಿ, ಅದ್ರ ಹಿಂದ್ಗಡೆ ಒಂದು ಲಾರಿ ಬರ್ತಾ ಇದೆ. ಓಕೆ, ಸೊ ಈಗ ನಾನು ಏನು ಮಾಡ್ಬೇಕಂದ್ರೆ ಆ ಲಾರಿ ಬರೋದಕ್ಕೆ ಬಿಡಬೇಕು. ಸೊ ಬಿಡಬೇಕಂತ ನಾವು ಬ್ರೇಕನ್ನು ಯೂಸ್ ಮಾಡ್ಬೇಕಂತಿಲ್ಲ. ಸೊ ಎಕ್ಸಲೇಟರ್ ಪೆಡಲ್ನ ತೆಗಿತೀನಿ, ಅವಾಗ ಎಂಜಿನ್ ಬ್ರೇಕಿಂಗ್ ಸ್ಟಾರ್ಟ್ ಆಗುತ್ತೆ. ಈವನ್ ಅದಕ್ಕಿಂತ ಜಾಸ್ತಿ ನಾವು ಗಾಡಿ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ಲೋ ಆಗಿ ಬ್ರೇಕನ್ನು ಮೈಲ್ಡಾಗಿ ಜೆಂಟ್ಲಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿ ಗಾಡಿನ ಸ್ಮೂತಾಗಿ ಸ್ಲೋ ಮಾಡ್ಬೋದು. ಓಕೆ, ಈಗ ನಾನು ಅಲ್ಲಿ ಲಾರಿ ಬಂತಲ್ಲೋ ಅದಾದಮೇಲೆ ನನಗೆ ರೈಟ್ ಸೈಡ್ ಒಂದು ಜಂಕ್ಷನ್ ಇದೆ, ರೈಟ್ ಸೈಡ್ ಟರ್ನ್ ಇದೆ. ಸೊ ಅಲ್ಲಿ ಟರ್ನ್ ತೊಗೋಬೇಕು. ಸೊ ಆಗ ನಾನೇನು ಮಾಡ್ತೇನೆ, ಈಗಿಂದ ಎಕ್ಸಲೇಟರ್ ಪೆಡಲ್ ಕಾಲು ತೆಗೆದುಬಿಟ್ಟು ಬ್ರೇಕ್ ಪೆಡಲ್ ಮೇಲೆ ಕಾಲಿಟ್ಟು ಈಗ ನಾನು ಇನ್ನೂ ಬ್ರೇಕ್ ಪ್ರೆಸ್ ಮಾಡಲ್ಲ, ಈಗ ಸ್ಮೂತಾಗಿ ಬ್ರೇಕ್ ಪೆಡಲ್ನ ಪ್ರೆಸ್ ಮಾಡಿದ್ದೀನಿ. ಸೊ ಸಡನ್ನಾಗಿ ಬ್ರೇಕನ್ನು ಯೂಸ್ ಮಾಡಲಿಲ್ಲ. ಈಗ ಇಲ್ಲಿ ಒಂದು ರೋಡ್ ಹಂಪ್ಸ್ ಇದೆ. ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಬ್ರೇಕ್ ಪೆಡಲ್ನ ಜೆಂಟ್ಲಾಗಿ ಪ್ರೆಸ್ ಮಾಡ್ತೇನೆ, ಸಡನ್ನಾಗಿ ಪ್ರೆಸ್ ಮಾಡೋದಿಲ್ಲ. ಅಂದರೆ ಬ್ರೇಕ್ ಪೆಡಲ್ನ ಸ್ಮೂತಾಗಿ ಪ್ರೆಸ್ ಮಾಡಬೇಕು. ರೋಡ್ ಹಂಪ್ಸ್ ಬಂದ ತಕ್ಷಣ ಇಮಿಡಿಯೇಟಾಗಿ ಟಕ್ ಅಂತ ಈ ರೀತಿಯಾಗಿ ಪ್ರೆಸ್ ಮಾಡಿಬಿಡ್ಬಾರ್ದು. ಸೊ ಮೊದಲು ನನಗೆ ಅಲ್ಲಿ ಗೊತ್ತಿತ್ತು ರೋಡ್ ಹಂಪ್ಸ್ ಇದೆ ಅಂತ ಹೇಳ್ಬಿಟ್ಟು, ಹೀಗಾಗಿ ಏನು ಮಾಡಿದೆ ನಾನು ಎಕ್ಸಲೇಟರ್ ಪೆಡಲಿಂದ ಕಾಲು ತೆಗೆದುಬಿಟ್ಟು ಗಾಡಿನ ಸ್ವಲ್ಪ ಆಲ್ರೆಡಿ ಸ್ಲೋ ಆಗಿತ್ತು, ಅದಾದಮೇಲೆ ಬ್ರೇಕನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡಿ ರೋಡ್ ಹಂಪ್ಸನ್ನು ಪಾಸ್ ಮಾಡಿದೆ. ಓಕೆ, ಇನ್ ಕೇಸ್ ಏನಾದರೂ ನಿಮಗೆ ರೋಡ್ ಹಂಪ್ಸ್ ಇದೆ ಅಥವಾ ಇಲ್ಲ ಅಂತ ಗೊತ್ತಿಲ್ಲದೆ ಇದ್ರೆ, ಅಂದರೆ ಹೊಸ ರೋಡ್ ಆಗಿತ್ತು ಅಂದರೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಿರಲ್ಲ ರೋಡ್ ಹಂಪ್ಸ್ ಎಲ್ಲಿರುತ್ತೆ ಏನಂತ. ಸೊ ಆ ಟೈಮ್ನಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ತುಂಬ ದೂರದವರೆಗೆ ನೋಡ್ತಾ ಇರ್ತೀರ ಅಂತ ಹೇಳಿದ್ರೆ, ಸೊ ನಿಮ್ಮ ಎದುರುಗಡೆ ಯಾವ್ದಾರು ಗಾಡಿ ಬಂತು ಆ ರೋಡ್ ಹಂಪ್ಸನ್ನು ಪಾಸ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಯಾಕಂದರೆ ಒಂದು ಗಾಡಿ ಬಂದ್ಬಿಟ್ಟು ರೋಡ್ ಹಂಪ್ಸನ್ನು ಪಾಸ್ ಆಗಬೇಕಾದ್ರೆ ಅದು ಬಂದ್ಬಿಟ್ಟು ರೋಡ್ ಹಂಪ್ಸನ್ನು ಹಿಡಿಯುತ್ತೆ. ಸೊ ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ರೋಡ್ ಹಂಪ್ಸ್ ಇದೆ ಅಂತ. ಸೊ ಅದನ್ನು ಅವಾಗಲೇ ನೀವು ಆ ಮೈಂಡಲ್ಲಿ ಪ್ರಿಪೇರ್ ಆಗಬೇಕು, ಅಲ್ಲಿ ರೋಡ್ ಹಂಪ್ಸ್ ಇದೆ, ಸೊ ಗಾಡಿನ ಸ್ಲೋ ಮಾಡಬೇಕು, ಸ್ಮೂತಾಗಿ ಹೋಗ್ಬೇಕಂತ. ಸೊ ಆ ಟೈಮ್ನಲ್ಲೇ ನೀವು ಎಕ್ಸಲೇಟರ್ ಪೆಡಲ್ದ ಕಾಲು ತೆಗಿಬೇಕು, ಮತ್ತು ಸ್ಮೂತಾಗಿ ಅಲ್ಲಿವರೆಗೆ ಹೋಗುವಾಗ ಆಲ್ರೆಡಿ ಸ್ಲೋ ಆಗುತ್ತೆ. ಅದಾದಮೇಲೆ ಬ್ರೇಕ್ ಪೆಡಲ್ನ ತುಂಬ ಸ್ಮೂತಾಗಿ ಲೈಟಾಗಿ ಯೂಸ್ ಮಾಡ್ತಾ ರೋಡ್ ಹಂಪ್ಸನ್ನು ನೀವು ಪಾಸ್ ಮಾಡ್ಬೋದು. ಓಕೆ, ನೋಡಿ ಇಲ್ಲಿ ಸ್ವಲ್ಪ ತೆಗ್ಗಿದೆ. ಸೊ ಸ್ವಲ್ಪ ಲೈಟಾಗಿ ಬ್ರೇಕನ್ನು ಯೂಸ್ ಮಾಡ್ತೀನಿ, ಸಡನ್ನಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಲ್ಲ. ಲೈಟಾಗಿ ಅಂದರೆ ಹೇಗೆಂದರೆ ಬ್ರೇಕ್ ಪೆಡಲ್ನ ಸ್ಮೂತಾಗಿ ಸ್ಕ್ವೀಸ್ ಮಾಡ್ಬೇಕು ಈ ರೀತಿಯಾಗಿ ಸ್ಲೋ ಆಗಿ. ನಿಮ್ಗೆ ಈವನ್ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇಲ್ಲ ಅನ್ಕೋತೀನಿ ನಾನು, ಅದು ಬ್ರೇಕನ್ನು ನಾನು ಯೂಸ್ ಮಾಡಿದ್ನಿ ಇಲ್ಲ ಅಂತ. ಸೊ ಆ ರೀತಿಯಾಗಿ ನೀವು ಬ್ರೇಕ್ ಪೆಡಲನ್ನು ಆಪ್ರೇಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ರೋಡ್ ಬಂದ್ಬಿಟ್ಟು ತುಂಬ ಹಾಳಾಗಿದೆ, ಇಲ್ಲಿ ಅಕ್ಕಪಕ್ಕ ಗುಂಡಿದೆ. ಇಲ್ಲೇ ಮಾಡ್ತೀನಿ ನಾನು ಬ್ರೇಕ್ ಪೆಡಲ್ನ ಸ್ಮೂತಾಗಿ ಯೂಸ್ ಮಾಡ್ತೀನಿ, ಸ್ಲೋ ಆಗಿ. ಇಲ್ಲಿ ಟಕ್ ಅಂತ ಹಾರ್ಡಾಗಿ ಪ್ರೆಸ್ ಮಾಡಲ್ಲ. ಓಕೆನಾ, ಸೊ ಹೀಗೆ ಮಾಡ್ತೇನೆ. ಫಸ್ಟ್ ಗೇರ್ ಆಗಿದೆ, ಈಗ ನಂಗೆ ಬ್ರೇಕ್ ಯೂಸ್ ಮಾಡೋ ಅಗತ್ಯನೇ ಬೀಳೋದಿಲ್ಲ.
ಸೊ ಕೆಲವು ಟೈಮ್ನಲ್ಲಿ ಏನು ಮಾಡ್ಬಿಡ್ತಾರೆ, ರೋಡ್ ಹಾಳಿದೆ ಅಂತ ಅಂದ ತಕ್ಷಣ ಏನು ಮಾಡ್ಬಿಡ್ತಾರೆ, ಹಾಫ್ ಕ್ಲಚ್ ಯೂಸ್ ಮಾಡ್ತಾ ಬ್ರೇಕು ಸಹ ಯೂಸ್ ಮಾಡ್ಕೊಂತ ಗಾಡಿನ ಬಂದ್ಬಿಟ್ಟು ಮೂವ್ ಮಾಡ್ತಿರ್ತಾರೆ. ಅದ್ರ ಅಗತ್ಯ ಬೀಳೋದಿಲ್ಲ. ಸೊ ಫಸ್ಟ್ ಗೇರಲ್ಲಿ ಇದೆ ಅಂತ ಹೇಳಿದ್ರೆ ಗಾಡಿ ಬಂದ್ಬಿಟ್ಟು ಯೂಶ್ವಲಿ ಸ್ಲೋನೇ ಮೂವ್ ಆಗುತ್ತೆ. ಸೊ ಆ ಟೈಮ್ನಲ್ಲಿ ನೀವು ಈವನ್ ಹಾಫ್ ಕ್ಲಚ್ ಯೂಸ್ ಮಾಡೋ ಅಗತ್ಯ ಬೀಳೋದಿಲ್ಲ, ಹಾಗೆ ಬ್ರೇಕು ಕೂಡ ಯೂಸ್ ಮಾಡೋ ಅಂತ ಅಗತ್ಯ ಬೀಳೋದಿಲ್ಲ. ಸೊ ಇದು ಬ್ರೇಕು ಮತ್ತು ಕ್ಲಚ್ನ ನೀವು ಯೂಸ್ ಮಾಡೋದನ್ನು ಪ್ರಾಪರ್ ಆಗಿ ಕಲಿಬೇಕು ಫಸ್ಟ್. ಈಗ ಅಲ್ಲಿ ಮುಂದೆ ಬಂದ್ಬಿಟ್ಟು ಒಂದು ತೆಗ್ಗಿದೆ. ಸೊ ಇಲ್ಲಿ ಗಾಡಿನ ಸ್ಲೋ ಮಾಡಲೇಬೇಕು. ಇವಾಗ ಏನು ಮಾಡ್ತೀನಿ, ಎಕ್ಸಲೇಟರ್ ಕಾಲು ತೆಗ್ಬಿಟ್ಟು ಬ್ರೇಕ್ ಪೆಡಲ್ನ ಸ್ಲೋ ಆಗಿ ಯೂಸ್ ಮಾಡ್ತೀನಿ, ಸ್ಮೂತಾಗಿ. ಓಕೆ, ಹೀಗೆ ಇಲ್ಲಿ ಒಂದು ತೆಗ್ಗಿದೆ ನೋಡಿ, ಎಕ್ಸಲೇಟರ್ ಪೆಡಲಿಂದ ಕಾಲು ತೆಗೆದೆ, ಅಲ್ಲಿ ಮುಂದೆ ಬಂದ್ಬಿಟ್ಟು ಒಂದು ತೆಗ್ಗಿದೆ. ಸೊ ಈಗ ಬ್ರೇಕ್ ಪೆಡಲ್ನ ಈಗ ಸ್ವಲ್ಪ ಸ್ಲೋ ಆಗಿ ಅಪ್ಲೈ ಮಾಡ್ತೇನೆ. ಸ್ವಲ್ಪ ಸ್ಲೋ ಆಯಿತು, ಮತ್ತೆ ಬ್ರೇಕ್ ಪೆಡಲ್ನ ಬಿಟ್ಟೆ ಗಾಡಿನ ಮೂವ್ ಮಾಡ್ತಾ ಇದ್ದೇನೆ ಹೀಗೆ. ಓಕೆ, ಈ ರೀತಿಯಾಗಿ ನೀವು ಬ್ರೇಕ್ ಪೆಡಲನ್ನು ಸ್ಮೂತಾಗಿ ಯೂಸ್ ಮಾಡೋದನ್ನ ಕಲ್ತ್ರಿ ಅಂತ ಹೇಳಿದ್ರೆ ನಿಮ್ಮ ಗಾಡಿ ಬಂದ್ಬಿಟ್ಟು ಜರ್ಕ್ ಹೊಡಿದಾಗೆ ಗಾಡಿ ಸ್ಲೋ ಮಾಡ್ಬೋದು ಅಥವಾ ಸ್ಟಾಪ್ ಮಾಡ್ಬೋದು. ಈವನ್ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡ್ರೆ ಪ್ಯಾಸೆಂಜರ್ ಇರ್ಬೋದು, ಹಿಂದೆ ಕೂತ್ಕೊಂಡ್ರೆ ಪ್ಯಾಸೆಂಜರ್ಗೂ ಸಹ ನೀವು ಬ್ರೇಕ್ ಅಪ್ಲೈ ಮಾಡಿದ್ರೆ ಅಂತ ಗೊತ್ತಾಗಲ್ಲ. ಈ ಒಂದು ಕ್ವಾಲಿಟಿ ಏನಿದೆ ಅಂದ್ರೆ ಬ್ರೇಕ್ ಪೆಡಲ್ನ ಸ್ಮೂತಾಗಿ ಯೂಸ್ ಮಾಡೋ ಕ್ವಾಲಿಟಿ ಏನಿದೆ, ಇದನ್ನ ನೀವು ಕಲ್ತ್ರಿ ಅಂತ ಹೇಳಿದ್ರೆ ಪರ್ಫೆಕ್ಟಾಗಿ ಬ್ರೇಕ್ ಪೆಡಲ್ನ ಯೂಸ್ ಮಾಡೋದಕ್ಕೆ ಕಲ್ತ್ರಿ ಅಂತಾನೆ ಅರ್ಥ. ಸೊ ನೀವು ಒಬ್ಬ ಎಕ್ಸ್ಪರ್ಟ್ ಡ್ರೈವರ್ ಅಂತಾನೆ ಹೇಳ್ಕೊಬೋದು ಸ್ನೇಹಿತರೆ. ಓಕೆನಾ? ಸೊ ಹೋಪ್ ಈ ವಿಡಿಯೋ ಲೈಕ್ ಆಗಿದೆ ಅಂತ. ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.